ಅಳಿ ಅಂದ್ರೆ ಅಳಿ ಅಂದ್ರೆ ನನ್ನ ಮಾತು ಕೇಳಿ ಅಳಿ ಅಂದ್ರೆ ನಿಮ್ಮ ಕೈ ಮುಗಿತೀನಿ ಅಳಿ ಅಂದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಳಿ ಅಂದ್ರೆ ದಯವಿಟ್ಟು ನನ್ನ ಮಗಳನ್ನ ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡಿ. ನನ್ನ ಮಗಳನ್ನ ಮಾತ್ರ ನೀವು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನ್ನ ಮಗಳು ಕತ್ತಿಗೆ ಒಂದೇ ಒಂದು ಕಿತ ನೀವು ತಾಳಿ ಕಟ್ಬಿಡಿ. ಸಾಧ್ಯನೇ ಇಲ್ಲ. ಈ ಸಾವುಕಾರ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನೋಡಿದ್ರಲ್ಲ ನಿಮ್ಮ ಗಂಡ ಹೇಳಿದ್ದನ್ನ ಯಾವನ ಜೊತೆ ತಿರ್ಕೊಂಡು ತಿರ್ಪೇಶೋಕಿ ಮಾಡ್ಕೊಂಡು ಬಿದ್ದಿರೋಳನ್ನ ನಾನು ಮದುವೆ ಮಾಡ್ಕೋಬೇಕಾ? ನೋಡು, ಇಷ್ಟಾದ್ರೂ ಏನಾರ ತಪ್ಪಾಯ್ತು ಕ್ಷಮ್ಸು ಹಂಗೆ ಹಿಂಗೆ ಅಂತ ಏನಾರ ಒಂದು ಮಾತು ಹೇಳ್ತಾವಳ? ಇಲ್ಲ, ಅವಳು ಹೇಳ್ದಂಗೆ ಆಗಬೇಕು, ಅವಳೇ ಸರಿ ಅನ್ನಂಗೆ ಮಾಡ್ತಾವಳಿ. ಇನ್ನು ಯಾವನ ಜೊತೆ ಓಡಾಡ್ಕೊಂಡು ಏನೇನು ಕೆಲಸ ಕಂಪ್ನಿ ಕೆಲಸ ಮಾಡ್ತಾವಳೋ ಯಾರು ಗೊತ್ತು? ಏಯ್ ನೀನೇ ಸಾಚನಿಲ್ಲ ಲೋಪರ್ ಬಡ್ಡಿ ನನ್ನ ಮಗನೇ. ಅಲ್ಲಿ ಊರಾಗ ಒಬ್ಬಳನ್ನ ಬಸ್ರಿ ಮಾಡ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಮದುವೆ ಮಾಡ್ಕೊತೀನಿ ಅಂತ ಬತ್ತಿದ್ಯಲ್ಲ. ನಿನಗೇನು ಬಂದ ದೊಡ್ಡ ರೋಗ? ನೀನೇನು ದೊಡ್ಡ ಸಾಚನ ನನಗೆ ಹೇಳಕ್ ಬತ್ತೀಯಾ? ನೀನೇ ತಿರ್ಬೋಕೆ ಈ ಬಡ್ಡ ಇದ ಬಂದ್ಬಿಟ್ಟ ಇರಿ ನಾನು ಸರಿ ಇಲ್ಲ ಅಂತ ಹೇಳೋಕೆ. ಏಯ್ ಹೋಗೋಗ್ಲ ಮೂದೇವಿ ನನ್ನ ಮಗನೇ, ಹೇಳೋಕೆ ಬಾಯಿ ನೋಡಿ ಹಂಗೆ ಹೇಳ್ತಾನೆ. ಯಾವನೇ ಒಂದು ಜೊತೆ ತಿರುಗ್ತಿದ್ದಂತೆ. ಏನು ಇವನು ಸಾಚಾಗಿದ್ರೆ ಹೇಳ್ಬೇಕು. ನೀನೇನು ಕಂಡಿದ್ಯಲ್ಲ ನಾನು ತಿರ್ಗೋದನ್ನ, ನೀನು ಓಡಾಡಿರೋದನ್ನ, ನೀನು ಹುಡುಗಿನ ಬಸ್ರಿ ಮಾಡಿರೋದನ್ನ ನಾನು ಕಂಡಿದ್ದೀನಿ. ಆದರೆ ನೀನು ಕಂಡಿದ್ಯಾ? ಹೇಳು, ಕಂಡಿದ್ಯಲ್ಲ ಎಂದ ನಾನು ಬ್ಯಾಯ ಹುಡುಗನ ಜೊತೆ ಓಡಾಡೋದನ್ನ? ಏನೋ ಇವನು ಇವ್ರಪ್ಪ ಎಲ್ಲ ಒಂದೇ ನೆನೆಯ. ಅಯ್ಯೋ ಮಗಳೇ, ಈಗಲೇ ಅಳಿ ಅಂದ್ರು ಕೋಪ ಮಾಡ್ಕೊಂಡವ್ರೆ. ಸಮಾಧಾನ ಮಾಡೋದು ಹೆಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನು ನೋಡ್ರೆ ಹೆಂಗ್ ಸಿಕ್ಕಂಗೆ ಮಾತಾಡ್ತಿದ್ಯಲ್ಲ. ಒಸಿ ಬಾಯಿ ಮುಚ್ಕೊಂಡು ಇರೋದ್ ಕಲ್ತ್ಕ. ಏನೇ ನೋಡು, ಇಡೀ ಊರಾಗೆಲ್ಲನೂ ನಿನ್ನ ಜೊತೆ ನಾನು ಓಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಎಣಿಯ ಗೊತ್ತು. ಎತ್ತಲಿಂದ ಎತ್ತೋದ್ರೂ ನನ್ನ ಕಾಲಿಗೆ ಬಿದ್ಬಿಟ್ಟು ನೀನು ನನ್ನ ಮದುವೆ ಮಾಡ್ಕೋಬೇಕು ಅಂಥದ್ರಾಗೆ ನೀನು ನನ್ನ ಹತ್ರ ಅವಾಜ್ ಹಾಕೋದಲ್ದೆ ನೀನಿಯಾ ಮೆರಿತಾ ಇದೆಯೇನೆ ನೀನು? ನೋಡ್ಕೊತೀನಿ, ನಿನ್ನ ಸರಿಯಾಗಿ ನೋಡ್ಕೊತೀನಿ. ನೋಡ್ತಿರು, ಊರಾಗೆಲ್ಲ ನಿನ್ನ ಮಾನ ಮರ್ಯಾದೆ ಹೋಗ್ಬೇಕು, ನೀನೇ ಬಂದು ನನ್ನ ಕಾಲು ಹಿಡ್ಕೋಬೇಕು ಅಂತ ಗೊತ್ತಿ ಬರ್ತದೆ ನಿನಗೆ. ನನ್ನೇ ನಿನಗೆ ಕೆಟ್ಟ ಬೈಯಕ್ಕೆ ಶುರು ಮಾಡ್ಕೊಬಿಟ್ಟಿದ್ಯೆ. ಹೊಳಿ ಅಂದ್ರೆ ತೆಪ್ಪಾಯ್ತು. ಹೊಳಿ ಅಂದ್ರೆ ಅವಳಿಗೆ ಯಾಕೆ ಹೋಗು ವಾಪಸ್ ಆನೆ ಆಗೋಗ್ಬಿಟ್ಟೈತೆ. ನಿಮಗೆ ಗೊತ್ತಲ್ಲ ಅಳಿ ಅಂದ್ರೆ ಅವಳಿಗೊಂಚೂರು ಹತ್ತದಂಗೆ ಹೇಳುದಂಗೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಲ್ಲ. ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಅಳಿ ಅಂದ್ರೆ. ಇಲ್ಲ, ಏನ್ ಸಮಾಧಾನ ಅಂತ ಮಾಡ್ಕೊಳ್ಳಿ? ಏನ್ ಸಮಾಧಾನ ಅಂತ ಮಾಡ್ಕೊಳ್ಳಿ? ಅಯ್ಯೋ ಅಳಿ ಅಂದ್ರೆ ಲೇಕಿತ್ತದೊಳೆ ನಿನ್ಗೇನೆ ಬಂದಿರೋ ದೊಡ್ಡ ರೋಗ. ಅವನೇನಾರ ಕೈ ಕೊಟ್ಟ ಅಂತ ಹೇಳಿದ್ರೆ ನಿನ್ನ ಜೀವನ ಬೀದಿ ಪಾಲಾಗೋಗ್ಬಿಡ್ತದೆ. ಇಡೀ ಊರಿಗೆ ನೀನು ಗೊತ್ತು. ನೀನು ನನ್ನ ಮಗನ ಜೊತೆ ಓಡ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಗೊತ್ತಿದ್ದು ನೀನು ಇಂಥ ಕೆಲಸ ಮಾಡಿದ್ರೆ ಹೆಂಗೆ ಹೇಳು? ನೋಡು, ನನ್ನ ಮಾತು ಕೇಳು, ನಿನಗೆ ಎಲ್ಲ ಒಳ್ಳೇದಾಯ್ತದೆ. ಅವ್ನ ಕೈಯೋ ಕಾಲು ಹಿಡ್ಕೊಂಡು ಅವನ ಹತ್ರ ತಾಳಿ ಒಂದು ಕಟ್ಟಿಸ್ಕೊಬಿಡು. 22 ವರ್ಷದ ದ್ವೇಷನ ಹಂಗೆ ತೀರಿಸ್ಕೊಬಿಡ್ತೀನಿ ನನ್ನ ಸಾವುಕಾರನ ಮೇಲೆ. ಅವತ್ತಿಂದ ಉಸಿರು ಕಟ್ಕೊಂಡಿದ್ದೀನಿ ನನ್ನ ಮಗನ ಮೇಲೆ ಹೆಂಗೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ನಾನು ತೀರಿಸ್ಕೊಂಡ್ಲೇಬೇಕು ಸೇಡ್ನ. ನೀನು ಈ ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ನೀನು ಅದೆಲ್ಲ ಸಾಧ್ಯ ಆಗೋದು. ಆ ಸಾವುಕಾರನ ಒದ್ದು ಈಚೆ ಕಡೆಗೆ ಹಾಕಬೇಕು ನಾನು. ಹಳ್ಳಿ ಗಂಟ ನಂಗೆ ಸಮಾಧಾನನೇ ಇಲ್ಲ. ಅಮ್ಮ, ನೀನ್ ಸೇಡ್ಗೋಸ್ಕರ ನನ್ನ ಬಲಿ ಮಾಡ್ತೀಯಾ? ಈ ನನ್ನ ಮಗನ ಕಂಡ ನಂಗೆ ಮೈಯೆಲ್ಲ ಉರಿತೈತೆ ಅಂತದ್ರಾಗ ನೀನು ಹೆಂಗ್ ಹೇಳ್ತೀಯ ಅಂತ ಹೇಳಿದ್ರೆ ನೀನು ಸುಮ್ಮನೆ ಹೋಗಿ ಎದ್ದು ನಂಗೆ ಸಿಟ್ಟತ್ತಿಸ್ಬೇಡ. ಹೇಳೋದು ನೋಡಿ ಹೆಂಗ್ ಸಣ್ಣ ಕೇಳ್ತೀಯ. ನಿನ್ ಸೇಡಂತೆ ನೀನು ಆ ಸಾವುಕಾರ ನೀಚೆ ಕಡಿಕೆ ನಾನು ಈ ಕಿತ್ತೋದ್ ನನ್ನ ಮಗ 420 ನನ್ನ ಮಗನ ಮದುವೆ ಮಾಡ್ಕೋಬೇಕೇನು? ನೀನೇ ತಾನೇ ನೀನು ಓಡ್ ಬಂದಿದ್ದ ಅವನ ಜೊತೆ. ಇವಾಗ ನೋಡಿದ್ರೆ ಅದು ಇದು ಅಂತ ಮಾತಾಡ್ತೀಯಾ? ನಾನು ಯಾಕೆ ಕೊಡ್ ಬರ್ಲಿ ಸುಮ್ಕಿರಮ್ಮ. ಅಯ್ಯೋ ಇವಳು ಮೈ ಮೇಲೆ ಅದು ಯಾವಾಗ ದಯ್ಯ ಬರ್ತದೋ ಯಾವಾಗ ಹೋಯ್ತದೋ ಒಂದೂ ಅರ್ಥ ಆಗಕ್ಕಿಲ್ಲ. ಅಯ್ಯೋ ಅಳಿ ಅಂದ್ರು ಮುಂದಕ್ಕೆ ಹೋಯ್ತಾವ್ರೆ. ಅಳಿ ಅಂದ್ರೆ ನಮ್ಮ ಅಮ್ಮಂಗಂತೂ ಇನ್ನ ಹೇಳಲಿಲ್ಲ ಅಂದ್ರೆ ನನ್ನ ಮಾನ ಬರ್ಬೋದು ಇರಕ್ಕಿಲ್ಲ. ಮೊದಲು ನಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮಮ್ಮ ಹಿಂಗೇನೆ ತಲೆ ತಿನ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವನ್ನೇ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಡ್ತದೆ. ಯಾಕೆ ಬೇಕು ಅಲ್ವಾ? ಮೊದಲು ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಆವಾಗಾದ್ರೂ ಕೋಟ್ಯಾಧೀಶ್ವರ ರಾಹುಲ್ನ ಮದುವೆ ಮಾಡ್ಕೊಳಕ್ಕನ ಸಹಾಯ ಮಾಡ್ತೈತೆ ನಮ್ಮಮ್ಮ. ಅಮ್ಮ ಅಮ್ಮ ಸರಿ ಅತ್ತೆ, ನಾನು ಏನೋ ನೀವು ಇಷ್ಟೊಂದು ಗೋಳಾಡ್ತಾ ಇದ್ದೀರಾ, ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೋತೀನಿ. ಅದೇ ಒಂದು ಕಂಡೀಷನು, ನಿನ್ನ ಮಗಳೇ ಬಂದ್ಬಿಟ್ಟು ನನ್ನ ಕಾಲು ಬಿದ್ದುಬಿಟ್ಟು ನನ್ನ ಮದುವೆ ಮಾಡ್ಕ ಅಂತ ಕಾಲು ಹಿಡ್ಕೊಂಬಿಟ್ಟು ಬೇಡ್ಕೋಬೇಕು. ಆವಾಗ ಅಷ್ಟೇ ನೀನೇ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕಿಲ್ಲ. ಹಬ್ಬ ಸದ್ಯ ಅಷ್ಟೇ ತಾನೇ. ಬೀಳ್ತಾಳೆ ಅಳಿ ಅಂದ್ರೆ ಬೀಳ್ದೆ ಇನ್ನೇನು ಮಾಡ್ತಾಳೆ ನನ್ನ ಮಗಳು ಭಾಳ ಒಳ್ಳೆಳು. ಬಿದ್ದೇ ಬೀಳ್ತಾಳೆ ಅಲ್ವೇನೆ? ಇಲ್ಲ, ನಾನಂತೂ ಇವ್ನ ಕಾಲಿಗೆ ಬೀಳಕ್ಕಿಲ್ಲ. ಬೀಳ್ಬೇಡ, ನಿಮ್ಮ ಅಮ್ಮಂಗೆ ನಾನು ಹಿಂದೆ ಬರಬೇಡ ಅಂತ ಹೇಳು. ಹಂಗಾರೆ ನಿನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಹಿಂಗೆ ಅಲಿತಾ ಇದ್ದೀರ ನಾನು ಹಿಂದೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಎಲ್ಲ ತೊಲಗ್ರಿ ಇಲ್ಲಿಂದ. ಅಮ್ಮ ನಿಂಗೆ ಎಷ್ಟು ಹೇಳ್ಬೇಕು, ಬಿಟ್ಬಿಡಮ್ಮ ಇವನ್ ಪಾಡಿಗೆ. ಇವನ್ಗೆ ಊರ್ಗೆ ಹೋಗಕ್ಕೂ ಮಕ ಇಲ್ಲ, ಇವನು ಊರ್ಗೆ ಹೋಗಕ್ಕಿಲ್ಲ. ಇಲ್ಲೇ ನೀನು ಬೀದಿ ಅಲ್ಕೊಂಡು ತಿರ್ಕೊಂಡು ಓಡಾಡ್ಕೊಂಡು ಇರ್ತಾನೆ. ಬಿಟ್ಬಿಡು ಸುಮ್ಮನೆ ನೀನು ಇವನ್ನ ತಿರ್ಕೊಂಡು ಇಲ್ಲೇ ಇರಲಿ, ಭಿಕ್ಷೆ ಬಿಡ್ಕೊಂಡು ಹೊಸ್ದು ಸೀದಾ ಹೋಯ್ತಾನೆ ಊರಿಗೆ. ಬಾ ನಮ್ಮ ಪಡಗೆ ನಾವು ಹೋಗೋಣ ಎಲ್ಲಾದ್ರೂ. ಇವನಿಂದೆ ಅಲ್ಕೊಂಡು ಕುಂತ್ಕೊಳ್ಳೋದಕ್ಕೆ ನಾ ಬೇರೆ ಪಿಲಾನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲೋ ಹೋಗಿರ್ತೀವಿ ನಾವಂತೂ. ಇವನಿಂದೆ ಅಲ್ದು ಹಾಳಾಗಿ ಹೋಯ್ತಾ ಇದೀವಿ ನಾವಂತೂ. ಏಯ್ ಎದ್ವಾಮ ಸುಮ್ಕೇನಿಯಾ, ನಿಂಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಕೇಳಿದ್ರೆ ನೀನಂತೂ ನೋಡ್ಗೋಯ್ತೀಯಾ ಬಾಯ್ಲಿ. ಏಯ್ ಮನೆಯಲ್ಲಿ ಮುಚ್ಚೆ ಬಾಯ್ನ. ನೀನು ಯಾವ ಇಂಪಾರ್ಟೆಂಟ್ ವಿಷಯ ನನಗೆ ಬೇಕಾಗಿಲ್ಲ. ಹೊಳಿ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗಿ ಸುಮ್ಕೇನೆ. ಅಯ್ಯೋ ಹೊಳಿ ಅಂದ್ರೆ ನಮ್ಮಮ್ಮಂಗೆಲ್ಲ ವಿಷಯ ಹೇಳ್ಬೇಕು. ಅಮ್ಮ ಏನೇ ಅಮ್ಮವ್ ಅವನ ಕತೆ ಬಿಟ್ಬಿಟ್ಟು ಬಾ ನನ್ನ ಜೊತೆ. ನಿಂಗೊಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಕೇಳಿದ್ರೆ ಸಾಕಾಯ್ತೀಯ ನೀನು ಬಾಯ್ಲಿ. ನೀನು ಇಂಪಾರ್ಟೆಂಟ್ ವಿಷಯಕ್ಕೆ ಇಷ್ಟು ಬೆಟ್ಟಾಕ
ಏಯ್ ಬಂದವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ನನ್ನ ಮಗಳು ಅಂತಾನೂ ಕರೆಯಕ್ಕಿಲ್ಲ, ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ನಾನಂತೂ. ನೀನ್ ನನ್ನ ಮಗಳಲ್ಲ, ನಾನು ನಿನ್ನ ಅಮ್ಮನೇ ಅಲ್ಲ, ಇಬ್ಬರದು ಸಂಬಂಧ ಮುಗ್ದೋಗ್ಬಿಡ್ತದೆ ಇವತ್ತಿಗೆ ನೀನಿಯ. ಈಗಲೇ ಹೇಳ್ತಾ ಇದ್ದೀನಿ ನೋಡು, ಬಂದವನ್ ಕಾಲಿಗೆ ಬೀಳು, ಇಲ್ಲ ಅಂದ್ರೆ ನೋಡು ಸುಮಾರು ವರ್ಷದಿಂದ ದ್ವೇಷ ಇಕ್ಕ ಬಂದಿದ್ದೀನಿ ಆ ಸಾವುಕಾರನ ಮೇಲೆ. ಆ ಸಾವುಕಾರನ ಮೇಲೆ ಎಲ್ಲ ಸೇರಿ ತೀರಿಸ್ಕೋಬೇಕು ಅಂತ ಹೇಳಿದ್ರೆ ನೀನು ಅವನನ್ನ ಮದುವೆ ಮಾಡ್ಕೊಂಡ್ಲೇಬೇಕು. ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನನ್ನ ಆಸ್ತಿ ಎಲ್ಲ ನಂಗೆ ವಾಪಸ್ ಬರಲೇಬೇಕು. ನೋಡು ಸುಮ್ಮನೆ ಕಾಲಿಗೆ ಬಿಡ್ಬಾ, ನೀನು ಇಂಪಾರ್ಟೆಂಟ್ ವಿಷಯವ ನೀನೇ ಮಾಡಿಕ, ನಂಗೆ ಯಾವುದು ಇವಾಗ ಲೆಕ್ಕ ಇಲ್ಲ, ನಂಗೆ ಯಾವುದು ಸದ್ಯಕ್ಕೆ ಬೇಕಾಗಿಲ್ಲ. ಇವ್ನು ನೋಡ್ರೆ ಚಕ 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 ಅಂತ ಓದ್ತಾನೆ, ಇವ್ರಪ್ಪ ಹೆಂಗೋ ಕಾಸು ಹಾಕ್ತಾನೆ, ಚೆನ್ನಾಗಿ ತಿನ್ನು ಚೆನ್ನಾಗಿ ಓಡಾಡು. ಅರೆ ನಂಬಾಳು, ನಾಳೆ ಹೋಟ್ಲು ಕಟ್ಟಕ್ಕೂ ಕಾಸಿರಕ್ಕಿಲ್ಲ ನಮ್ಗಂತೂ. ಒಯ್ತಿರೋದು ನೋಡಿ ಹೆಂಗೆ ಹೋಯ್ತಾವನಿ ನನ್ನ ಮಗ. ಏನು ಮಾಡೋಣ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನಂಗೆ ಈ ಕತ್ತೆ ನನ್ನ ಮಗನ ಕಾಲಿಡಿ ಅಂತ ಗತಿ ಬಂದ್ಬಿಟ್ಟೈತೆ ನನಗೆ. ಹೆಂಗಿದ್ದೋಳು ನಾನು, ಶಾರದಿ ಅಂದರೆ ಊರಿಗೆ ಫೇಮಸ್ಸು ಅಂತದ್ರಾಗಿ ಲೋಪರ್ ಕಾಲಿಡಿ ಅಂತ ಗತಿ ಬಂದ್ಬಿಡ್ತೆ ನನಗೆ. ಅಳಿಯಂದ್ರೆ ಅಳಿಯಂದ್ರೆ ಥೂ ಯಪ್ಪ, ನಮ್ಮ ಅಮ್ಮಂಗೆ ಹೆಂಗಪ್ಪ ಹೇಳಿ ನಾನು ಎಲ್ಲ ಕೂರಿಸ್ಕೊಂಡು ನಿಧಾನ ಕೇಳೋಣ ಅಂದರೆ ನಮ್ಮಮ್ಮ ಮೇಲೂ ನಿಂತ್ಕತಾನೆ ಇಲ್ಲ ಕುಂತ್ಕತಾನೆ ಇಲ್ಲ. ಹೋಗ್ ಅವ್ನು ಹಿಂದೆ ಹೋಯ್ತೈತೆ, ಅವ್ನು ಇಕ್ತಾನೆ ಅಮ್ಮಂಗೆ ಗಂಟ್ಲು ಕಟ್ಗೆಯ ಸರಿಯಾಗಿ. ಅಳಿಯಂದ್ರೆ ಅಳಿಯಂದ್ರೆ ಅತ್ತೆ, ಇನ್ನೊಂದ್ಸಲ ನಾನು ಹಿಂದೆ ಬಂದ್ಬಿಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಹತ್ರ ಕಾಸಿಲ್ಲ, ನೀವು ಬೇಕಾದ್ರೆ ಬೀದಿಗೆ ಬೀಳ್ತೀರಾ, ನಾನ್ಯಾಕೆ ಬೀದಿಗೆ ಬೀಳಿ? ನಮ್ಮಪ್ಪ ಬೇಜಾನ್ ದುಡ್ಡು ಆಗ್ತಾವ ನನಗೆ, ಆರಾಮಾಗಿ ತಿರ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿದ್ದೀನಿ, ನನಗೆ ಯಾವ ಬೇಜಾರೂ ಇಲ್ಲ. ನಿನ್ನ ಮಗಳಿಗೆ ಇಷ್ಟೊಂದು ದುರಂಕಾರ ಐತೆ ಅಂದರೆ ಮೊದಲು ನಿನ್ನ ಮಗಳು ಬುದ್ಧಿ ಹೇಳಿ ಆಮೇಲೆ ಬಂದು ನನ್ನ ಹತ್ರ ಅಳಿಯ 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 ಅಂತ ಮಾತಾಡಿ. ಇಲ್ಲ ನಿನ್ನ ಮಗಳು ನನ್ನ ಕಾಲು ಬಿದ್ದು ಕ್ಷಮೆ ಕೇಳಬೇಕು, ಅಷ್ಟು ಮಾಡಿ. ಎರಡೂ ಆಗಲ್ಲ ಅಂದರೆ ದಯವಿಟ್ಟು ನಾನು ಹಿಂದೆ ಬರಬೇಡಿ. ನಾನಂತೂ ಮೊದಲು ಥರ ಇಲ್ಲ, ನಾನಂತೂ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಷ್ಟೇನೆ. ನಾನು ಊರಿಗೂ ಹೋಗಲ್ಲ, ಮದುವೆನೂ ಮಾಡ್ಕೊಳ್ಳಲ್ಲ, ಇಲ್ಲೇ ಅಲ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತೀನಿ ನಾನಂತೂ. ಸಾಕು ಈ ಹುಡುಗಿಯರ್ ಸವಾಸುಗಳೇ ಸಾಕು. ಥೂ, ಇಷ್ಟಪಟ್ಟದನ್ನ ಪೊಟ್ಟೆ, ಎಂಥ ಮೂದೇವಿಗಳನ್ನ ಇಷ್ಟಪಟ್ಬಿಟ್ಟೆ. ಸಂದಕ್ಕಿರೋನ ಇಷ್ಟಪಟ್ಟಿದ್ರೆ ಎಲ್ಲೋ ಇತ್ತಾ ಇದ್ದೆ. ಅತ್ತೆ, ನಿಮ್ಮಷ್ಟು ಒಳ್ಳೆಯವಳಾಗಿದ್ದಿದ್ರೆ ನಾನು ಮದುವೆ ಮಾಡ್ಕೊತಿದ್ದೆ. ಅವಳು ನಿಮ್ಮಷ್ಟು ಒಳ್ಳೆಯವಳು ಅಲ್ವೇ ಅಲ್ಲ ನಿನ್ನ ಮಗಳು, ದೊಡ್ಡ 420. ನೋಡಿ ಗುರ 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 ಅಂತ ನೋಡ್ಕೊಂಡು ಹೆಂಗೆ ನಿಂತವಳೆ. ಇಷ್ಟಾದ್ರೂ ತೆಪ್ಪಾಯ್ತು ಒಂದ್ಸಲ ನಾನು ಮದುವೆ ಮಾಡ್ಕೊಂತ ಏನಾರ ಬಂದು ಕೇಳೋಳು ಇಲ್ಲಿ ಗಂಟನೂ ಕೇಳಲ್ಲ, ಕೇಳೋದೂ ಇಲ್ಲ ಅವಳಿಗೆ. ಯಾಕಂದರೆ ನಾನು ಬೇಕಾಗೂ ಇಲ್ಲ. ಯಾವನವನಲ್ಲ ಇವಾಗ ತಿರುಗ್ತಾವಳಲ್ಲ, ಅವನ ಜೊತೆ ನೀನಿಯ ಮದುವೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾವಳೆ. ಅಂಥವರೆಲ್ಲ ಬರೀ ತಿರುಗ್ತಾರಷ್ಟೇ. ನೀಯ ಮದುವೆ ಮಾಡ್ಕೊಳ್ಳೋಕ್ಕೆ ಏನು ಲಾಯಕ್ಕಾದವರಲ್ಲ. ಗೊತ್ತಾಯ್ತದೆ ಮುಂದೆ, ಅಮ್ಮನಿಗೆ ಇವಾಗ ಗೊತ್ತಾಗಕ್ಕಿಲ್ಲ, ಮುಂದೆ ಗೊತ್ತಾಯ್ತದೆ. ಹಂಗಲ್ಲೊಳಿ ಅಂದರೆ ಅವಳು ಮೈ ಮೇಲೆ ಅವಾಗವಾಗ ದೆಯ್ಯ ಬಂದು ಒಯ್ತಾ ಇರ್ತದಲ್ಲ, ಅದಕ್ಕೆ ನೀನು ಅವಳಿಗೆ ಎಲ್ಲನೂ ಹೆಂಗೆಂಗೋ ಆಯ್ತದೆ. ಅವಳೇನು ಬೇಕಂತ ಮಾಡ್ತಾಳ. ನೋಡ್ತಾ ಇರಿ, ಶ್ರಾವಣ ಆದಮೇಲೆ ಹೆಂಗೆ ನೀವು ಅವಳು ಎಂಥ ಟಾಪಾಗಿ ಸಂದಕ್ಕಿತ್ತೀರಾ ಅಂತ ಹೇಳ್ಬಿಟ್ಟು. ಶ್ರಾವಣನೂ ಮುಗ್ದೋಗ್ಬಿಟ್ಟೈತಲ್ವಾ? ಇಲ್ಲ ಈಗ ನೋಡಿ ಕಾರ್ತಿಕ ಬಂದಮೇಲೆ ಇನ್ನೂ ಸಂದಕ್ಕಾಯ್ತೀರಾ ನೀವು. ಅಮ್ಮ ನೀನು ಎಷ್ಟು ಹೇಳಿದ್ರು, ನೀನು ಇವ್ನ ಕಾಲಿಗೆ ಬಿದ್ರು ಇವ್ನ ಕೈಗೆ ಬಿದ್ರು ಅವ್ನು ನನಗೆ ತಾಳಿ ಕಟ್ತೀನಿ ಅಂತಂದ್ರೂ ಕಟ್ಟಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ಈ ಬೆಂಗಳೂರಾಗಂತೂ ತಿರ್ಕೊಂಡು ಇವನಿಂದ ತಿರುಗ್ತಾ ಇದೆಯಾ ನೋಡು. ನೀನು ಎಷ್ಟು ತಿರುಗಿದ್ರು ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಳ್ಳಲ್ಲ. ನಾನಂತೂ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಇವನು ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ. ಊರಾಗ ಒಬ್ಬಳನ್ನ ಬಸ್ರಿ ಮಾಡಿಸ್ಬಿಟ್ಟು ಬಂದವನೇ. ಇವಾಗ ಊರಿಗೆ ಹೋದ್ರೆ ಸುಮ್ಮನೆ ಬಿಡ್ತಾರ ಅವರು ತಾಳಿ ಕಟ್ಟಿಸ್ತಾರೆ. ನೀನು ಅನ್ಕೊಂಡಂಗೆ ಇಲ್ಲಿ ಏನೂ ಆಗ್ತಾ ಇಲ್ಲಮ್ಮ, ನೀನು ಸುಮ್ಮನೆ ಇರೋದು ಕಲ್ತ್ಕೊಳ್ಳಮ್ಮ. ಎಲ್ಲ ಲೌಡಿ, ನನ್ನ ಬಗ್ಗೆ ನಿನಗೆ ಹೆಂಗೆ ಮಾತಾಡ್ತಾವಳು ನೋಡಿ ನಿಮ್ಮ ಮುಂದೆ. ನಿನಗೆ ಥೂ, ನಿಮ್ಮ ಜನ್ಮಗಳಿಗಿಷ್ಟು ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ದಿದ್ದು ಕೂಟ ತಿನ್ನಕ್ಕೆ ಕೂಳಿಲ್ಲ ಅಂದ್ರೂ ಮೆರೆಯೋದೇನು ನಿಮ್ದೇನು ಹೊಸಿ ಮೆರೆಯೋಕ್ಕಿಲ್ಲ ನೀವು. ನಾನು ಕೊಡ್ಸೋ ಬಿಕ್ಸೇನಾಗೆ ನೀನು ತಿನ್ಕೊಂಡು ಇಷ್ಟು ದಿನ ಬದುಕಿದ್ದೀರಾ. ನಂಗೆ ಅದು ಕೊಡಿಸು, ಬಟ್ಟೆ ಕೊಡಿಸು, ನಮ್ಮ ಮನೆಗೆ ರೇಷನ್ ಕೊಡಿಸು ಅಂತ ಹೇಳ್ಬಿಟ್ಟು ನಂತಾಗ ಎಷ್ಟೇ ಕಿತ್ಕೊಂಡು ತಿಂದಿದ್ಯಾ. ಇವಾಗ ನೋಡಿದ್ರೆ ನಾನೇನೇ ಕಿತ್ತೋದ ನಾವು ಹೋಗ್ಬಿಟ್ನೇನೆ. ಇನ್ನೊಂದ್ಸಲ ನಾನು ಹಿಂದೆ ಬಂದರೆ ಅತ್ತೆ ನೀವು ಅಂತಲೂ ನೋಡೋಲ್ಲ. ನಾನು ಏನು ಮಾಡ್ತೀನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಆಯ್ತಾ, ಸಮಾಧಾನ ಆಯ್ತಾ? ನೋಡಿ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೋಗೋಣ. ಅದೇನು ಕಿಸಿದ್ಯೋ ಕಿಸಿ, ಊರಿಗೆ ಹೋಗ್ಬಿಟ್ಟು ಕಿಸ್ಕೊಳಮ್ಮ. ಹೋಗಿ ಬೇಡ ಅಂತ ಹೇಳ್ದಾರೆ ಯಾರು? ಹೋಗಿ ಅಲ್ಲಿ ನೀ ಕೂಲಿನಲ್ಲಿ ಮಾಡು, ನಾನು ಅಷ್ಟೇ ಹೊಲ್ದಾಗೆ ಗೇಮೆ ಮಾಡ್ಕೊತೀನಿ. ನಿಮ್ಮ ಅಪ್ಪ ಅವನಲ್ಲ ಅಂಗಡಿ ಪಂಗಡಿ ಅದೇನೋ ದಿನ ಎಲ್ಲ ಆದ್ರೂ 100 ರೂಪಾಯಿ ವ್ಯಾಪಾರ ಆಗಕ್ಕಿಲ್ಲ, ಅಲ್ಲಿ ಅಳ್ಳಾಡಿಸ್ಕೊಂಡು ಕೂತ್ಕೊತಾನೆ. ನಡಿ ಊರಿಗೆ ಹೋಗೋಣ, ನಡಿ. ಹೋಗ್ಬಿಟ್ಟು ಅಲ್ಲೇ ಗೇಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರಲ್ಲ. ನೀನಂತೂ ಯಾರು ಮದುವೆ ಮಾಡ್ಕೊಳಕ್ಕಿಲ್ಲ, ನೀ ಜನ್ಮದಾಗಂತೂ ನೀನು ಯಾರು ಮದುವೆ ಮಾಡ್ಕೊಳಕ್ಕಿಲ್ಲ. ಸರಿ ಬಿಡು, ಅಷ್ಟೇ, ನನ್ನ ಹಣೆ ಬರಹ ಸರಿ ಇಲ್ಲ. ನಡಿ ಹೋಗೋಣ. ಅಯ್ಯೋ ಅಮ್ಮ, ಆ ಥರ ಏನಾಗಲ್ಲ, ನಮ್ಮ ಜೀವನ ಎಲ್ಲ ಚೆನ್ನಾಗಿರ್ತೈತೆ. ನಾನು ನಿನಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತಲೇ ಬಂದಿರೋದು. ಬಾ 10 ನಿಮಿಷ ಕುಂತ್ಕ, ನಾನು ನಿನಗೆ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ. ನೀನಮ್ಮ ಅಕ್ಕ ಮುಚ್ಚ, ಇಂಪಾರ್ಟೆಂಟ್ ವಿಷಯನೂ ಬೇಡ, ಯಾವ ವಿಷಯನೂ ಬೇಡ ನನಗೆ. ನೀನು ಬೇಡ, ಮುಚ್ಕೊಂಡು ಹೋಗಿ ಸುಮ್ಕೆ ನೀಯ. ನಾನು ಹೋಯ್ತೀನಿ ಹೋಟ್ಲಿಗೆ ಹೋಗ್ಬಿಟ್ಟು ಫಸ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಯ್ತೀನಿ. ಹೋಟ್ಲಿಗೆ ನಿಮ್ಮ ತಾತ ಕೊಡ್ತಾನೆ ಬಂದು ದುಡ್ಡ. ಅಮ್ಮ ಅಮ್ಮ ಈ ಮುಂದೊಂದು ಏನನ್ನ ಹೇಳೋಣ ಅಂತ ಕೇಳಿಸ್ಕೊಳ್ಳೋದೇ ಇಲ್ಲ.